ಹೆಸರು ಶಾಂತಮ್ಮ, ನಮ್ಮೂರು ಬೆಳಗಾನಹಳ್ಳಿ. ಕಾಟೇರಮ್ಮ ದೇವಸ್ಥಾನ ಹತ್ರ ನವರಾತ್ರಿ ಪೂಜೆ ಮಾಡ್ತಾಯಿದ್ರಿ ನಾವು. ನವರಾತ್ರಿ ಪೂಜೆ ಮಾಡುವಾಗ ಹೆಂಗಸರೆಲ್ಲ ನಾವೆಲ್ಲ ಆಚೆ ಕಡೆ ನಿಂತ್ಕೊಂಡಿದ್ರೆ ಫೋಟೋಗಳು ಹೊಡ್ಸ್ಕೊತಾ ಇದ್ರಿ. ಆಮೇಲೆ ಇದು ಗಗನ್ ಅನ್ನೋವನು ಕಾರ್ ಎತ್ಕೊಂಡ್ಬಂದ್ಬಿಟ್ಟು ಹಾರನ್ ಹೊಡಿತಾನೇ ಇದ್ದ. ಯಾಕಪ್ಪ ಹಾರನ್ ಹೊಡಿತಾ ಇದೆಯಾ ಅಂದ್ಕೊಂಡು ನಾನು ಕೇಳಿದೆ. ಕೇಳಿದ್ದಕ್ಕೆ ನೀವು ಅಲ್ಕಾಲ್ಕ ಮಾತು ಹೊಲ್ಸು ಮಾತುಗಳೆಲ್ಲ ಸೋಳೆ ಸುಪ್ನಾತಿಗಳು ಅಂತಂದು ಹೊಲ್ಸು ಮಾತುಗಳೆಲ್ಲ ಬೈದು ನನಗೆ ಸೆರಗು ಎಳೆದು ನನ್ನ ಒದ್ದಿದ್ದಕ್ಕೆ ನಾನು ಬಿದೋದನೆ. ಊರೆಲ್ಲ ಜನಗಳೆಲ್ಲ ನಾರಾಯಣ ಸ್ವಾಮಿ ಅವರು ತಿರ್ಗಾ ಅವ್ರ ಅಣ್ಣ ತಮ್ಮಂದಿರೆಲ್ಲ ಬಂದರು. ನನ್ನ ಎತ್ಬಿಟ್ಟು ಯಾಕಮ್ಮ ಇದು ಮಾಡಿ ನೋಡಿ ಈ ಥರ ಇದು ಮಾಡಿದ್ನು. ಅದಕ್ಕೆ ಅವ್ರನ್ನೂ ಇಟ್ಕೊಂಡು ಹೊಡೆದ್ರು. ಅವ್ರ ಕಡೆಯಿಂದ ಅವ್ರು ಎಲ್ಲರನ್ನೂ ಕರ್ಸ್ಕೊಂಡು ತಿರ್ಗಾ ಫುಲ್ಲು ಜಗಳ ಆಯಿತು. ನಮ್ಮ ಕಡೆಯಿಂದ ಒಂದು 5-6 ಜನ ಹಾಸ್ಪಿಟ್ಲಾಗಿದ್ದಾರೆ. ಇದ್ರಕ್ಕೂ ನಮ್ಮ ರಾಜಗೌಡ್ರಿಗೂ ಸಹನ ರಾಜಗೌಡ್ರಿಗೂ ಯಾವ ಸಂಬಂಧನೂ ಇಲ್ಲ. ದಯವಿಟ್ಟು ಯಾವ ಸಂಬಂಧನೂ ಇಲ್ಲ. ಅವರು ದೇವರಿದ್ದಂಗೆ. ವರ್ಧಪ್ಪ ಅವರು ಕುಟುಂಬದಿಂದ ಊರಾಗಿ ನಾವು ನೆಮ್ಮದಿಯಾಗಿದ್ದೀವಿ. ದಯವಿಟ್ಟು ನನಗೆ ನ್ಯಾಯ ಸಿಕ್ಕಿಲ್ಲ, ನನಗೆ ನ್ಯಾಯ ಧರಿಸ್ಕೊಡಿ. ಹೆಸರು ಶಾಂತಮ್ಮ, ನಮ್ಮೂರು ಬೆಳಗಾನಹಳ್ಳಿ. ಕಾಟೇರಮ್ಮ ದೇವಸ್ಥಾನ ಹತ್ರ ನವರಾತ್ರಿ ಪೂಜೆ ಮಾಡ್ತಾಯಿದ್ರಿ ನಾವು. ನವರಾತ್ರಿ ಪೂಜೆ ಮಾಡುವಾಗ ಹೆಂಗಸರೆಲ್ಲ ನಾವೆಲ್ಲ ಆಚೆ ಕಡೆ ನಿಂತ್ಕೊಂಡಿದ್ರೆ ಫೋಟೋಗಳು ಹೊಡ್ಸ್ಕೊತಾ ಇದ್ರಿ. ಆಮೇಲೆ ಇದು ಗಗನ್ ಅನ್ನೋವನು ಕಾರ್ ಎತ್ಕೊಂಡ್ಬಂದ್ಬಿಟ್ಟು ಹಾರನ್ ಹೊಡಿತಾನೇ ಇದ್ದ. ಯಾಕಪ್ಪ ಹಾರನ್ ಹೊಡಿತಾ ಇದೆಯಾ ಅಂದ್ಕೊಂಡು ನಾನು ಕೇಳಿದೆ. ಕೇಳಿದ್ದಕ್ಕೆ ನೀವು ಅಲ್ಕಾಲ್ಕ ಮಾತು ಹೊಲ್ಸು ಮಾತುಗಳೆಲ್ಲ ಸೋಳೆ ಸುಪ್ನಾತಿಗಳು ಅಂತಂದು ಹೊಲ್ಸು ಮಾತುಗಳೆಲ್ಲ ಬೈದು ನನಗೆ ಸೆರಗು ಎಳೆದು ನನ್ನ ಒದ್ದಿದ್ದಕ್ಕೆ ನಾನು ಬಿದೋದನೆ. ಊರೆಲ್ಲ ಜನಗಳೆಲ್ಲ ನಾರಾಯಣ ಸ್ವಾಮಿ ಅವರು ತಿರ್ಗಾ ಅವ್ರ ಅಣ್ಣ ತಮ್ಮಂದಿರೆಲ್ಲ ಬಂದರು. ನನ್ನ ಎತ್ಬಿಟ್ಟು ಯಾಕಮ್ಮ ಇದು ಮಾಡಿ ನೋಡಿ ಈ ಥರ ಇದು ಮಾಡಿದ್ನು. ಅದಕ್ಕೆ ಅವ್ರನ್ನೂ ಇಟ್ಕೊಂಡು ಹೊಡೆದ್ರು. ಅವ್ರ ಕಡೆಯಿಂದ ಅವ್ರು ಎಲ್ಲರನ್ನೂ ಕರ್ಸ್ಕೊಂಡು ತಿರ್ಗಾ ಫುಲ್ಲು ಜಗಳ ಆಯಿತು. ನಮ್ಮ ಕಡೆಯಿಂದ ಒಂದು 5-6 ಜನ ಹಾಸ್ಪಿಟ್ಲಾಗಿದ್ದಾರೆ. ಇದ್ರಕ್ಕೂ ನಮ್ಮ ರಾಜಗೌಡ್ರಿಗೂ ಸಹನ ರಾಜಗೌಡ್ರಿಗೂ ಯಾವ ಸಂಬಂಧನೂ ಇಲ್ಲ. ದಯವಿಟ್ಟು ಯಾವ ಸಂಬಂಧನೂ ಇಲ್ಲ. ಅವರು ದೇವರಿದ್ದಂಗೆ. ವರ್ಧಪ್ಪ ಅವರು ಕುಟುಂಬದಿಂದ ಊರಾಗಿ ನಾವು ನೆಮ್ಮದಿಯಾಗಿದ್ದೀವಿ. ದಯವಿಟ್ಟು ನನಗೆ ನ್ಯಾಯ ಸಿಕ್ಕಿಲ್ಲ, ನನಗೆ ನ್ಯಾಯ ಧರಿಸ್ಕೊಡಿ.